ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ಈ 2 ಸಾಲುಗಳಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲವೂ ಬೇಕು, ಆದರೆ ಎಲ್ಲವೂ ನಶ್ವರವೇ. ಕೊನೆಗೆ ನನ್ನ ಪಾಲು ಮಣ್ಣೆ ಎಂದು ತಿಳಿದರೂ ಯಾವ ಮನುಜನೂ ಆಸೆಯನ್ನು ಬಿಡುವುದಿಲ್ಲ. ಕೋಪವನ್ನು ಬಿಟ್ಟು ಬದುಕೋದಿಲ್ಲ. ಸಂತೋಷಕ್ಕಿಂತ ಪರದಾಟವನ್ನೇ ಹೆಚ್ಚು ಹುಡುಕುತ್ತೀವಿ. ಆತ್ಮೀಯತೆಗಿಂತ ಶತ್ರುತ್ವವನ್ನೇ ಹೆಚ್ಚಾಗಿ ಬೆಳೆಸಿಕೊಳ್ಳುತ್ತೇವೆ. ನಶ್ವರದ ಜೀವನಕ್ಕೆ ಸಂತೋಷವನ್ನು ಹುಡುಕುವ ಹುಡುಕಾಟ ಎಂದಿಗೆ ಸಾಧ್ಯವು? ಸೌಮ್ಯ ಸತೀಶ್, ಕನ್ನಡ ಉಪನ್ಯಾಸಕಿ. ಹೌದಲ್ಲ ಸ್ನೇಹಿತರೆ, ನಮ್ಮ ಜೀವನ ನಶ್ವರ ಅಂತ ಗೊತ್ತು. ನಾಳೆ ಅಲ್ಲ, ಇನ್ನು 20 ವರ್ಷ ಅಲ್ಲ, ಇನ್ನು 70 ವರ್ಷ ಆದ್ರೂ ಕೊನೆಗೊಂದಿನ ನಾವು ಹೋಗೋದು ಮಣ್ಣಿಗೆ ಅಂತಲೂ ಗೊತ್ತು. ಆದರೂ ಸಹ ನಮ್ಮ ಆಸೆ, ನಮ್ಮ ಕೋಪ, ನಮ್ಮ ದ್ವೇಷ ಏನೂ ಬಿಡಲ್ಲ. ಒಂದೊಂದು ಸರಿ ನಮ್ಮ ಫ್ಯಾಮ್ಲಿಗೆ ನಾವು ಪ್ರಿಫರೆನ್ಸ್ ಕೊಡ್ದಿರ ದುಡ್ಡಿಂದೆ, ಶ್ರೀಮಂತಿಕೆಯಿಂದ, ಅಧಿಕಾರ ಹಿಂದೆ ನಾವು ಓಡಾಡ್ತಾ ಇರ್ತೀರಿ. ಎಷ್ಟೋ ಜನನ ಶತ್ರುತ್ವನ ಬೆಳೆಸ್ಕೊಳ್ತಾ ಇರ್ತೀರಿ. ಸೊ ಈ ಜೀವನಕ್ಕೆ ನಮ್ಮ ಮೈಂಡ್ ಯಾವಾಗ ರಿಯಲೈಸ್ ಆಗುತ್ತೆ ಇದಿಷ್ಟೇ ಅಂತ, ಹುಟ್ಟಿದೆ, ಸಾವು ಇದೆ, ಈ ಜೀವನ ಇಷ್ಟೇ ಅಂತ ನಾವು ತಿಳಿಯೋ ಕಾಲ ಎಂದಿಗೆ ಬರುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾ ಈ ದಿನದ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸತೀಶ್ ಬಂದು ನಮ್ಮ ಮನೆ ಓನರ್ ಮೊದಲನೇ ಮಗ ಅಶ್ವತ್ಗೆ ಮದುವೆ ಸೆಟ್ ಆಗಿದೆ. ಸೊ ಅಲ್ಲಿ ಒಂದು ಸ್ಮಾಲ್ ಫಂಕ್ಷನ್ ಇಟ್ಕೊಂಡಿದ್ದಾರೆ, ಅಲ್ಲಿ ಹೋಗ್ತಾ ಇದ್ದೀರಿ. ಅದ್ರ ಜೊತೆಯಲ್ಲಿ ಅಲ್ಲೇ ಹತ್ರನೇ ಚಿನ್ಮಯ ಸ್ಕೂಲ್ ಹತ್ರ ಚೊಕ್ಕಳ್ಳಿ ಟೆಂಪಲು ಸಹ ಇದೆ. ಸೊ ಅದನ್ನು ನಾನು ಈ ದಿನ ವಿಡಿಯೋನಲ್ಲಿ ಕವರ್ ಮಾಡ್ತೀನಿ. ಬನ್ನಿ ನನ್ನ ಜೊತೆ, ನಿಮಗೂ ಸಹ ಅಲ್ಲಿರೋ ದೇವಸ್ಥಾನ ತೋರಿಸ್ತೀನಿ. ಮದುವೆ ಸೆಟ್ ಆಗಿದೆ ಅಶ್ವಥ್ ಅವ್ರಿಗೆ. ಸೊ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನಿಮ್ಮ ವಿವಾಹದ ಮುಂದಿನ ದಿನಗಳು ನಗನಗುತ್ತಾ ಸುಗಮವಾಗಿ ಸಾಗಲಿ ಅಶ್ವಥ್ ಅವರೇ. ಸೊ ವೈವಾಹಿಕ ಜೀವನಕ್ಕೆ ಕಾಲಿಡುವಂತಹ ಒಂದು ಸಣ್ಣ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಈ ದಿನ ಅವ್ರಿಗೆ. ಸೊ ಈ ದಿನ ನಾನು ಫಂಕ್ಷನ್ನ ಮುಗಿಸ್ಕೊಂಡು ನೆಕ್ಸ್ಟು ಚೊಕ್ಕಳ್ಳಿ ಟೆಂಪಲ್ಗೆ ಬಂದೆ. ನೋಡಿ, ಇದು ಬಂದು ಕೋಲಾರಿಂದ ವೇಮ್ಗಲ್ಗೆ ಸೆಂಟ್ರಲ್ ಬರುತ್ತೆ. ಚಿನ್ಮಯ ಕಾಲೇಜ್ ಈ ಕಡೆ ನಿಯರ್ ಕೋಲಾರ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ. ಸೊ ಬೇರೆ ಕಡೆಯಿಂದ ಬಂದವ್ರಿಗೂ ಸಹ ಕೋಲಾರಿಂದ ವೇಮ್ಗಲ್ಗೆ ಹೋಗೋ ಸೆಂಟ್ರಲ್ಲಿ ಚಿನ್ಮಯ ಕಾಲೇಜ್ ಅಂತ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ, ಇಲ್ಲ ಚೊಕ್ಕಳ್ಳಿ ಗೇಟ್ ಅಂತ ಅಂದರೆ ಸಾಕು. ಸೊ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ನಡ್ಕೊಬರ್ಬೇಕು. ವಾಕಬಲ್ ಏನಿಲ್ಲ, ಒಂದು ಆಲ್ಮೋಸ್ಟ್ ಒಳಗಡೆಗೆ 1.5 ಕಿಲೋಮೀಟ್ರ್ ಆದರೂ ಆಗುತ್ತೆ. ಒಳಗಡೆಗೆ ಬಂದರೆ ಕಾಲೇಜ್ ಇದೆ, ಸ್ಕೂಲ್ ಇದೆ. ಅದರ ಪಕ್ಕದಲ್ಲೇ ಈ ಒಂದು ಶ್ರೀ ಮಂಜುನಾಥ ಸ್ವಾಮಿ ಲಿಂಗ ಪ್ರತಿಷ್ಠಾಪನೆ ಆಗಿರುವಂಥ ದೇವಾಲಯ ಇದು. ಚಿನ್ಮಯ ವಿದ್ಯಾಲಯದ ಪಕ್ಕದಲ್ಲಿರುವಂತಹ ದೇವಸ್ಥಾನ. ಇಲ್ಲಿ ಈಶ್ವರ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮುಂದೆ ದೊಡ್ಡ ಗಣಪತಿ ಇದೆ. ಚೊಕ್ಕಹಳ್ಳಿ, ಕೋಲಾರ ಟು ವೇಮ್ಗಲ್ ಮೇಯ್ನ್ ರೋಡಲ್ಲೇ ಸಿಗುತ್ತೆ. ಚೊಕ್ಕಹಳ್ಳಿ ಅಂತ ನೀವು ಕೇಳಿದ್ರೆ ಸಾಕು, ಅಲ್ಲೇ ಮೇಯ್ನ್ ರೋಡಲ್ಲೇ ಬೋರ್ಡ್ ಹಾಕಿದ್ದಾರೆ. ಮೇಯ್ನ್ ರೋಡಿಂದ ಒಂದು 1.5 ಕಿಲೋಮೀಟರ್ ಒಳಗೆ ಬರಬೇಕು. ಚಿನ್ಮಯ ವಿದ್ಯಾಲಯ, ಚಿನ್ಮಯ ಮಿಷನ್ ಎಂತಲೇ ಸ್ಥಾಪನೆ ಆಗಿರುವಂತಹ ಈ ಒಂದು ಚಿನ್ಮಯ ಮಿಷನ್ ಬಗ್ಗೆ ನನ್ನ ಒಂದು 2 ಪುಟ್ಟ ಮಾತುಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಚಿನ್ಮಯ ಮಿಷನ್ ಅನ್ನು ಸ್ಥಾಪನೆ ಮಾಡಿದರು ಚಿನ್ಮಯಾನಂದ ಸ್ವಾಮೀಜಿಯವರು. ಸ್ಥಳೀಯ ಭಕ್ತರು ಒಂದು ಅಪೇಕ್ಷೆಯ ಮೇರೆಗೆ ಈ ಚಿನ್ಮಯ ಮಿಷನ್ ಶುರುವಾಯಿತು. ಈ ಚಿನ್ಮಯ ಮಿಷನ್ ಶುರುವಾಗಿ 36 ವರ್ಷಗಳು ಕಳೆದಿವೆ. ಈ ಒಂದು ದೇವಸ್ಥಾನದಲ್ಲಿ ದೊಡ್ಡ ಗಣಪತಿಯನ್ನು ನಿರ್ಮಿಸಿ 25 ವರ್ಷಗಳು ಕಳೆದಿವೆ. ಈಗ ಅದರ ಒಂದು ಸಡಗರದ ಸಂಭ್ರಮದಿಂದ ಬೆಳ್ಳಿ ಹಬ್ಬದ ಆಚರಣೆಯನ್ನು ಇನ್ನೇನು ಸದ್ಯದಲ್ಲಿ ನಡೆಯಲಾಗುತ್ತದೆ. ಈ ಒಂದು ಗಣಪತಿ ಹಾಗೆ ಈ ಒಂದು ಚೊಕ್ಕಳ್ಳಿ ದೇವಸ್ಥಾನ ಈಶ್ವರನ ದೇವಸ್ಥಾನ ಅಂತಲೇ ಕರಿಬೋದು. ಇಲ್ಲಿನ ಓಂಕಾರೇಶ್ವರನಿಗೆ ಶಿವಲಿಂಗಕ್ಕೆ ಪ್ರತಿದಿನವೂ ಸಹ ಅಭಿಷೇಕವಿರುತ್ತದೆ. ಸಂಜೆ ಪ್ರದೋಷ ಆರತಿಯೂ ಸಹ ಇರುತ್ತದೆ. ಪ್ರತಿ ಸಂಕಷ್ಟಿಗೂ ಇಲ್ಲಿ ಸಂಕಷ್ಟ ಚತುರ್ಥಿಯ ಜೊತೆಯಲ್ಲಿ ಪ್ರದೋಷ ಪೂಜೆಯನ್ನು ಸಹ ನೆರವೇರಿಸಲಾಗುತ್ತದೆ. ಈ ಒಂದು ಚಿನ್ಮಯ ಮಿಷನ್, ಚಿನ್ಮಯ ಶಾಲೆ, ಚಿನ್ಮಯ ಕಾಲೇಜು ಪಕ್ಕದಲ್ಲೇ ಈ ಒಂದು ಅಂದವಾದ ಪ್ರಕೃತಿಯನ್ನು ಒಳಗೊಂಡಂತಹ ದೇವಸ್ಥಾನವನ್ನು ಸಹ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಅತಿ ಎತ್ತರದ ಗಣಪತಿಯನ್ನು ಸ್ಥಾಪನೆ ಮಾಡಿರುವುದು ಇಲ್ಲಿನ ವಿಶೇಷತೆಯಾಗಿದೆ. ನೋಡಿ, ಇಲ್ಲಿ ಆಚೆ ದೇವಸ್ಥಾನ ಮುಂಭಾಗ ಎಷ್ಟು ವಿಶಾಲವಾಗಿದೆ
ನೋಡಿ ಮಕ್ಕಳನ್ನೆಲ್ಲ ಸ್ವಲ್ಪ ಆಚೆ ಕರ್ಕೊಂಬಂದು ಅಲ್ಲಿ ಪಾಠನೂ ಸಹ ಮಾಡ್ತಾ ಇದ್ದಾರೆ. ಇಲ್ಲಿ ದೊಡ್ಡ ಗಣಪತಿ ಇದೆ. ಇನ್ನು ಹತ್ರ ಹೋಗೋಣ ಬನ್ನಿ. ಈ ರೀತಿ ನನ್ನ 2 ಮಾತುಗಳಲ್ಲಿ ಚಿನ್ಮಯ ಮಿಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಪಕ್ಕದಲ್ಲೇ ಸ್ಕೂಲು, ಕಾಲೇಜ್ ಜೊತೆ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ. ಈವನ್ ಸ್ಕೂಲ್ ಗ್ರೌಂಡ್ ಆಗಿರ್ಬೋದು, ಕಾಲೇಜ್ ಗ್ರೌಂಡ್ ಆಗಿರ್ಬೋದು, ಇಲ್ಲಿ ಟೆಂಪಲ್ ಔಟ್ಸೈಡ್ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಬಂದು ಬೇರೆಯವ್ರಿಗೂ ಇಲ್ಲೇನು ಪರ್ಟಿಕ್ಯುಲರಾಗಿ ಇವರೇ ಅವರೇ ಅಂತಿಲ್ಲ, ಹೊರಗಡೆ ಇರುವಂತಹ ಎಲ್ಲ ಭಕ್ತಾದಿಗಳು ಸಹ ದೇವಸ್ಥಾನಕ್ಕೆ ಭೇಟಿ ಮಾಡ್ಬೋದು. ಅಕ್ಕಪಕ್ಕದ ಊರಿನವರು ಸಹ ಎಲ್ಲನೂ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಈ ದಿನ ಅಂತೂ ನನಗಿಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಸೊ ಈ ರೀತಿ ದೇವನ ದರ್ಶನನ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಮತ್ತೆ ರಿಟರ್ನ್ ಕೋಲಾರ್ಗೆ ಬರ್ತಿದ್ದೀನಿ. ನೋಡಿ, ಇದು ಕೋಲಾರ್ ಟು ವೇಮಗಲ್ ರೋಡಲ್ಲಿ ಬನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ಇಲ್ಲಿ ತುಂಬ ಸರಿ ವೇಮಗಲ್ ಕಾಲೇಜು ಗೆಸ್ಟ್ ಲೆಕ್ಚರರ್ ಆಗಿ ನಾನು ವರ್ಕ್ ಮಾಡೋವಾಗ ಇದೇ ರೋಟಲ್ಲೇ ಓಡಾಡ್ತಾ ಇದ್ದೆ. ಏನು ರೋಡ್ಗೆ ಘಮ 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 ಅಂತ ಸ್ಮೆಲ್ ಬರುತ್ತೆ ಯಾವಾಗ ನಾನು ಹೋದ್ರೂ. ಸೊ ಅದಕ್ಕೆ ಪ್ರತಿ ಸರಿ ನಾನು ಅಂದ್ಕೊಂಡಿದ್ದೆ ಇಲ್ಲೊಂದು ಸರಿ ನೋಡಬೇಕು ಯಾವ ಥರ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಎಲ್ಲ ಅಂತ. ಸೊ ಅದಕ್ಕೆ ವಿಡಿಯೋ ಮಾಡೋಣ ಇವತ್ತು ಅಂತ ಬಂದೆ. ಸೊ ಬನ್ನಿ ಯಾವ ರೀತಿ ಬನ್ನು ಏನೇನಿದೆ, ಇಲ್ಲಿ ಯಾವ ಥರ ಆಗುತ್ತೆ ಅಂತ ಎಲ್ಲ ನೋಡೋಣ. ಮತ್ತು ಸೊ ಮಾರ್ನಿಂಗು ಫಂಕ್ಷನ್ನು ಅದು ಮುಗಿಸ್ಕೊಂಡು ಚಿನ್ಮಯ ಕಾಲೇಜ್ ಹತ್ರ ಇದ್ದ ಚೊಕ್ಕಳ್ಳಿ ದೇವಸ್ಥಾನ, ದೊಡ್ಡ ಗಣೇಶ ಮತ್ತು ಈಶ್ವರ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದರೆ ಅಲ್ಲೊಂದು ಬನ್ ಫ್ಯಾಕ್ಟ್ರಿ ಇದೆ. ಬನ್ನು, ಬ್ರೆಡ್ಡು ಎಲ್ಲ ಅಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ಪ್ರತಿ ಸರಿ ನಾನು ಆ್ಯಕ್ಚುಲಿ ಒಂದು 10 years ಬ್ಯಾಕು ವೇಮಗಲ್ ಕಾಲೇಜ್ ಗೆಸ್ಟ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೆ. ಆ ಟೈಮಲ್ಲಿ ಪ್ರತಿ ಸರಿ ಬಸ್ಸಲ್ಲೇ ಹೋಗಲಿ ಗಾಡಿನಲ್ಲೇ ಹೋಗಲಿ, ಜಾಸ್ತಿ ನಾನು ಗಾಡಿನಲ್ಲೇ ಹೋಗ್ತಾ ಇದ್ದಿದ್ದಾಗ ಏನು ರೋಡ್ಗೆ ಘಮ 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 ಅಂತ ವಾಸನೆ ಬರ್ತಾಯಿತ್ತು. ಆ ವಾಸನೆ ನೋಡಿದಾಗೆಲ್ಲ ಇಲ್ಲಿ ಏನು ಬೇಕ್ರಿ ಇದೆಯಾ ಇದೆ ಅಥವಾ ಅಷ್ಟೊಂದೆಲ್ಲ ಸ್ವೀಟ್ ತಯಾರು ಮಾಡೋ ಒಂದು ಶಾಪ್ ಏನಾದರೂ ಇದೆಯಾ ಅಂದ್ಕೊಳ್ತಿದ್ದೆ. ಸೊ ಅದಕ್ಕೆ ಇವತ್ತು ಅಲ್ಲಿ ಏನಿದೆ, ಯಾವ ಥರ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ ನೋಡೋಣ ಅಂತ ಅದರೊಳಗಡೆ ಬಂದೆ. ಇಲ್ಲಿ ಬಂದು ಬನ್ ಫ್ಯಾಕ್ಟ್ರಿ, ಬನ್ನು, ಬ್ರೆಡ್ಡು, ವರ್ಕಿ, ಇನ್ನೂ ಒಂದು 7-8 ವೆರೈಟೀಸಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಒಳಗಡೆ ನನ್ನ ಬಿಟ್ಟಿಲ್ಲ. ಸೊ ಸಾಮಾನ್ಯವಾಗಿ ಅಷ್ಟೇ ಅಲ್ವಾ, ಬೇರೆ ಕಡೆ ಫ್ಯಾಕ್ಟ್ರಿ ಅಂದರೆ ಒಳಗಡೆ ಎಲ್ಲ ಪರ್ಮಿಷನ್ ಇರಲ್ಲ. ಸೊ ನಾನು ಆಚೆ ಮಾತ್ರ ಜಸ್ಟ್ ವಿಡಿಯೋ ಮಾಡಿಕೊಂಡು ಬಂದೆ. ಮತ್ತು ಇವ್ರು ಬಂದು ಯಾವುದೇ ರೀತಿ ಹೋಲ್ಸೇಲಾಗಿ ಕೊಡಲ್ಲ ಅಂತ ಅಂದರು. ಅಂದರೆ 1 or 2, 5 ಆ ಥರ ಎಲ್ಲ ಕೊಡಲ್ಲ. ಇವರು ಬೇರೆ ಕಡೆ ಬೇಕ್ರಿಗಳಿಗೆ ಎಲ್ಲ ತುಂಬ ಲಾಟು ಲಾರಿ ತುಂಬಿಸಿ ಕಳಿಸೋದು. ಸೊ ಏನೇ ಆಗಲಿ ಅಲ್ಲಿ ಜಸ್ಟ್ ನಾನು ಯಾವ ರೀತಿ ಬ್ರೆಡ್ಡು, ಯಾವ ಕಾಸ್ಟು ಎಲ್ಲ ತಿಳ್ಕೊಂಡು ನಾನು ಮುಂದೆಗೆ ಬಂದೆ. ಮತ್ತು ಮನೆಗೆ ಮಂಚ ಮಾಡಬೇಕು ಅಂತ ಆರ್ಡ್ರ್ ಕೊಟ್ಟಿದ್ದೆ. ಸೊ ಇವ್ರ ಹತ್ರನೇ ನಾನು ಸೋಫಾ ಸೆಟ್ಟು ಸಹ ಮನೆಗೆ ಮಾಡಿಸಿದ್ದು ರೀಸೆಂಟಾಗಿ. ಆ್ಯಕ್ಚುಲಿ ಇಷ್ಟು ವರ್ಷದಿಂದ ನಾನು ಮಾಡಿಸಿರಲಿಲ್ಲ, ಯಾಕೆ ಅಂದರೆ ರೆಂಟ್ ಹೋಮ್ ಅಲ್ವಾ. ಸೊ ನಾವು ಶಿಫ್ಟ್ ಮಾಡೋದೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಏನೋ ಈ ಸರಿ ಮಾಡಿಸ್ಬಿಟ್ಟೆ. ಸೊ ಇವ್ರ ಹತ್ರ ಈಗ ಮಂಚಾಗೆ ಯಾವ ಥರ ಹುಡ್ ಹಾಕ್ತಿದ್ದಾರೆ ಏನು ಇದೆಲ್ಲ ನೋಡ್ಕೊಬರೋಕ್ಕೆ ಬಂದೆ. ನೋಡಿ, ಇಲ್ಲಿ ನಾನು ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಶೀಟ್ಸಿಂದನೇ ಈಗ ಮಂಚ ಮಾಡಿಕೊಡ್ತಿದ್ದಾರೆ. ಸೊ ಇದು ಕಾಸ್ಟ್ ಎಲ್ಲ ಎಷ್ಟು ಬೀಳುತ್ತೆ ಏನು ಅಂತ ತಿಳ್ಕೊಂಡು, ಸೊ ನಾನಲ್ಲಿ ಮಂಚ ಎಷ್ಟರಿಂದ ಎಷ್ಟಕ್ಕೆ ಬೇಕು ಅದೆಲ್ಲ ಮೆಜರ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಬಂದೆ. ಮತ್ತು ಅದ್ರ ಜೊತೆಯಲ್ಲಿ ನೆಕ್ಸ್ಟ್ ನಾನು ಬರೋವಾಗ ಒಂದು 2 ವುಡ್ ವರ್ಕ್ ಅಂಗಡಿಗಳಿಗೆಲ್ಲ ಹೋದೆ. ಸೊ ಇಲ್ಲಿ ಯಾವ ಥರ ಇದೆ, ಅಲ್ಲಿ ಯಾವ ಶೀಟ್ ಬಳಸಿದ್ದಾರೆ, ಮತ್ತು ಕಬೋರ್ಡ್ ಹೆಂಗಿದೆ, ಸೊ ಅಲ್ಲೆಲ್ಲ ರೇಟ್ ಹೆಂಗಿದೆ ಇದೆಲ್ಲ ಯಾಕಂದರೆ ನಮಗೆ ಹೊರಗಡೆ ಗೊತ್ತಾಗಬೇಕಲ್ವ, ನಾವೇನಾದರೂ ಮನೆಗೆ ತೆಗಿಬೇಕು ಅಂತ ಅಂದರೆ. ಸೊ ಒಂದು ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ಒಂದು ಸೋಫಾ ಸೆಟ್ ಆಗಿರ್ಬೋದು, ಡೈನಿಂಗ್ ಟೇಬಲ್ ಆಗಿರ್ಬೋದು, ಇದೆಲ್ಲ ಯಾವ ರೀತಿ ಇದೆ, ಅಂಗಡಿನಲ್ಲಿ ಯಾವ ರೀತಿ ಇದೆ, ಒಂದು ರೇಟು, ಮ್ಯಾನುಫ್ಯಾಕ್ಚರಲ್ಲಿ ಯಾವ ರೀತಿ ಇದೆ, ಯಾವ ಶೀಟ್ನ ಬಳಸ್ತಾರೆ. ಮೇಯ್ನ್ ನಾವು ಇಲ್ಲಿ ತಿಳ್ಕೊಬೇಕಾಗಿರೋದು ಏನು ಅಂತ ಅಂದರೆ, ರೆಡಿಮೇಡಿಗೆ ನಾವು ಹೋದರೆ ನಮಗಲ್ಲಿ ಶೀಟುಗಳು ಯಾವ ರೀತಿ ಬಳಸಿದ್ದಾರೆ ಏನು ಅಂತ ಎಲ್ಲ ಗೊತ್ತಲ್ಲ. ನಮಗೇನೆಂದರೆ ಲುಕ್ ಚೆನ್ನಾಗಿರುತ್ತೆ, ನಾವು ತೊಗೊಂಡು ಬಂದುಬಿಡ್ತೀರಿ. ಬಟ್ ಮ್ಯಾನುಫ್ಯಾಕ್ಚರಲ್ಲಿ ಒಂದು ಬೆನಿಫಿಟ್ ಏನು ಅಂತಂದರೆ ಅವ್ರು ಯಾವ ಥರ ಶೀಟ್ ಹಾಕ್ತಾರೆ, ಏನು ಹಾಕ್ತಾರೆ, ಸೊ ಎಷ್ಟು ವರ್ಷ ಗ್ಯಾರಂಟಿ ಬರುತ್ತೆ, ಮತ್ತು ರೇಟಲ್ಲೂ ಸಹ ನಮಗೆ ಸ್ವಲ್ಪ ಕನ್ಸೆಷನ್ನೇ ಸಿಗುತ್ತೆ. ಈ ರೀತಿ ಎಲ್ಲ ನಾನು ತಿಳ್ಕೊಂಡು ನೆಕ್ಸ್ಟ್ ಮನೆಗೆ ಬಂದೆ. ನಾನು ಮನೆಗೆ ಬರೋ ದಾರಿನಲ್ಲಿ ನೋಡಿ ಈ ರೀತಿ ತುಂಬ ಫುಲ್ಲು ಈ ಕಸನೆಲ್ಲ ಕಲೆಕ್ಟ್ ಮಾಡಿರ್ತಾರಲ್ವ, ಪ್ಲಾಸ್ಟಿಕ್ನೆಲ್ಲ, ಆ ಪ್ಲಾಸ್ಟಿಕ್ನ ಹಾಕಿರೋದನ್ನು ಒಂದು ವಿಡಿಯೋ ಮಾಡಿಕೊಂಡೆ. ಸೊ ಇಲ್ಲಿ ಪಕ್ಕದಲ್ಲೇ ಒಂದು ಶೆಡ್ ಥರ ಇದೆಯಲ್ವ, ಇಲ್ಲಿ ಏನು ಮಾಡಿದರು ಅಂತಂದರೆ ಆ ಪ್ಲಾಸ್ಟಿಕ್ನ ಇವಾಗ ಮನೆಗೆ ಬಂದು ಮೂಟೆ ಕಟ್ಕೊಂಡು ಆಚೆ ಎಲ್ಲ ಬಿದ್ದಿರೋ ಬಾಟಲ್ಸು ಪ್ಲಾಸ್ಟಿಕ್ ಎಲ್ಲ, ಮತ್ತು ನಾವು kg ಗಟ್ಟಲೆ ಹಾಕ್ತಿರಲ್ಲ ಆ ಪ್ಲಾಸ್ಟಿಕ್ನೆಲ್ಲ ತೊಗೊಂಡೋಗಿ ಇಲ್ಲಿ ಫುಲ್ಲು ಮಿಷನಲ್ಲಿ ಹಾಕಿ ಫುಲ್ ಅದು ನುಣ್ಣಗೆ ಆಗೋ ಥರ ಪೀಸ್ ಥರ ಮಾಡ್ತಾರೆ. ನೆಕ್ಸ್ಟ್ ಅದನ್ನು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಅದನ್ನು ನಾನು ಅಬ್ಸರ್ವ್ ಮಾಡಿದೆ. ನೋಡಿ, ನಮ್ಮ ಹತ್ರ ಇಲ್ಲಿರೋ ಎಲ್ಲ
ಪ್ಲಾಸ್ಟಿಕ್ನ ತಗೊಂಡೋಗಿ ಆ ಮೂಟೆಗಟ್ಟಲೆ ಪ್ಲಾಸ್ಟಿಕ್ನ ಅವರೆಲ್ಲ ಅದನ್ನು ವಿಂಗಡಿಸ್ಕೊಂಡು ಅದನ್ನು ಒಂದು ಮಿಷನ್ಗೆ ಹಾಕಿ ಅದನ್ನೆಲ್ಲ ಪೀಸ್ ಹಾಕ್ತಾರೆ. ಸೊ ಅದನ್ನು ಅಲ್ಲಿ ಕೇಳಿದ್ರೆ ಅವ್ರು ಹೇಳಿದ್ರು ನೆಕ್ಸ್ಟ್ ಅದನ್ನು ಮತ್ತೆ ರೀಸೈಕಲಿಂಗ್ ಮಾಡ್ತಾರೆ ಅಂತ. ನೋಡಿ ಯಾವ್ಯಾವ ರೀತಿ ಎಲ್ಲ ಇದೆ. ಇದನ್ನೆಲ್ಲ ನಾವು ಈಗಿನ ಕಾಲದ ಮಕ್ಕಳಿಗೆ ಪ್ರಾಕ್ಟಿಕಲಾಗಿ ಕರ್ಕೊಂಡೋಗಿ ತಿಳಿಸ್ಬೇಕು. ಬಿಸಾಡೋ ಒಂದು ಪ್ಲಾಸ್ಟಿಕ್ಕು ಮತ್ತು ಯಾವ ರೀತಿ ರೀಸೈಕಲಿಂಗ್ ಆಗುತ್ತೆ ಅನ್ನೋದು ನಾವು ತಿಳ್ಕೋಬೇಕು. ಮಕ್ಕಳಿಗೂ ಸಹ ತಿಳಿಸೋ ಅಗತ್ಯ ಇದೆ. ಯಾಕೆ ಇದರಲ್ಲೂ ಸಹ ಈ ವಿಡಿಯೋನ ಸೇರಿಸ್ತಾ ಇದ್ದೀನಿ ಅಂತಂದರೆ, ನಾವು ಹೆಚ್ಚಾಗಿ ಪ್ಲಾಸ್ಟಿಕ್ನ ಭೂಮಿಯಲ್ಲಿ ನೇಚರಲ್ಲಿ ಬಿಸಾಡೋದ್ರಿಂದ ನೇಚರ್ನು ಹಾಳು ಮಾಡ್ತೀರಿ, ಭೂಮಿಯ ಫಲವತ್ತತೆಯೂ ಕಡಿಮೆ ಮಾಡ್ತೀರಿ, ಇನ್ಕ್ಲೂಡ್ ನಮಗೆ ಅದು ಅನಾರೋಗ್ಯ ಆಗುತ್ತೆ. ಸೊ ಇದನ್ನು ಈ ರೀತಿ ನಾವು ಸಪ್ರೇಟ್ ಮಾಡಿ ಡಸ್ಟ್ಬಿನಲ್ಲಿ ಇಟ್ಟು ಅದನ್ನು ನಾವು ಕಸದ ಬುಟ್ಟಿಗಳಿಗೆ ಹಾಕೋದ್ರಿಂದ ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ನಾವು ನೇಚರ್ನೂ ಕಾಪಾಡ್ದಂಗೆ ಆಗುತ್ತೆ, ಈವನ್ ಅದು ರೀಸೈಕಲಿಂಗು ಸಹ ಆಗುತ್ತೆ. ಇದೆಲ್ಲ ಆದಮೇಲೆ ನಾನು ಮನೆಗೆ ಬಂದಿದ್ದೆ. ಸೊ ಮನೆಗೆ ಬಂದಿದ್ದ ತಕ್ಷಣ ಸತೀಶು ಒಂದು ಹೊಸದು ಹೀಟರ್, ಬಿಸಿ ಮಾಡುವಂಥದ್ದು ಒಂದು ತಂದಿದ್ರು. ನೋಡಿ ಇದೆ ಎಷ್ಟು ಚೆನ್ನಾಗಿದೆ ಹೊಸದು. ಬೇಗ ನಮಗೇನಾದರೂ ತಕ್ಷಣಕ್ಕೆ ಈವನ್ ಹೊರಗಡೆ ಎಲ್ಲಾದರೂ ಹೋದ್ರೂ ನಾವು ಸ್ಟವ್ಗೋ ಕಾಯ್ಕೊಂಡು ಬಿಸಿನೀರು ಕಾಯಿಸ್ಕೊಳ್ಳೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಈವನ್ ಎಲ್ಲಾದ್ರೂ ನಾವು ಹೊರಗಡೆ ಹೋದ್ರೂ ಸ್ವಿಚ್ ಒಂದು ಕರೆಂಟ್ ಹಾಕೋ ಪ್ಲಗ್ ಚಾರ್ಜರ್ ಹಾಕ್ಕೊಳ್ಳೋ ಥರ ಇದ್ದರೆ ಸಾಕು, ಇದು ಬೇಗ ಬಿಸಿ ಆಗುತ್ತೆ. ಇದನ್ನು ಸ್ಮಾಲ್ ವಿಡಿಯೋ ಮಾಡಿಕೊಂಡು ನಾನು ಇದರಲ್ಲಿ ಹಾಕಿದ್ದೀನಿ. ಸೊ ಇನ್ನಷ್ಟು ಬೇರೆ ಬೇರೆ ಮಾಹಿತಿಯೊಂದಿಗೆ ನನ್ನ ಡೈಲಿ ರೊಟೀನ್ ಡೇಯೊಂದಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಭೇಟಿಯಾಗೋಣ. ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬೆಲ್ ಐಕಾನ್ ಒತ್ತೋ ಮೂಲಕ ನನ್ನ ವಿಡಿಯೋನ ಮೊದಲಿಗೆ ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.